ಪೂಜೆ ಮಾಡಿದ ತಕ್ಷಣ ನನಗೆ ಕೋಟಿ ಬಂದ್ಬಿಡ್ತದೆ, ಪೂಜೆ ಮಾಡಿದ ತಕ್ಷಣ ನಾನು ಆಫೀಸಲ್ಲಿ ಇದ್ದೀನಿ, ಇವಾಗ ನಂಗೆ 10,000 ರೂಪಾಯಿ ಸಂಬಳ, ನಾಳೆ 15,000 ರೂಪಾಯಿ ಕೊಟ್ಬಿಡ್ತಾರೆ ಪೂಜೆ ಮುಗಿಸಿದೆಯೇ. ಅವ್ರಿಗೆ ಹೋಗ್ಬಿಟ್ಟು ಬಾಸ್ ಕೇಳ್ಬಿಡಿ ನೀವು, ಸರ್ ನಮಸ್ಕಾರ ಸರ್, ದೊಡ್ಡ ಪೂಜೆ ಮಾಡಿಸಿದ್ದಾರೆ, ಈ ಥರ ಟಿ ವಿಲಿ ಬರ್ತಾರೆ, ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಅವ್ರು ಪೂಜೆ ಮಾಡಿಸಿ ಸರ್ 50,000 ಖರ್ಚು ಮಾಡಿದ್ದೀನಿ, ನಮಗೀಗ 15,000 ಬೇಕು ಸರ್, ನಮಗೆ 10,000 ಕಳ್ಕೊಂಡ್ಬಿಡ್ತಾನೆ ಗೆಟ್ ಔಟ್ ಅಂತ. ಆ ರೀತಿ ಅಲ್ಲ. ಆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ, ಕಾನ್ಸಂಟ್ರೇಷನ್ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ, ಮೋಟಿವೇಶನ್ ಕೊಡ್ತಕ್ಕಂಥ ವಿಚಾರದಲ್ಲಿ ಅವಾಗವಾಗ ನಾವು ಪೂಜೆ ಮಾಡಿಸ್ತಾ ಇದ್ದಾಗ ನಮಗೊಂದು ಮಾನಸಿಕವಾಗಿ ಓಕೆ ನೆಗೆಟಿವ್ ಎಲ್ಲ ಹೋಯಿತು, ಪಾಸಿಟಿವ್ ಆಗಿದ್ದೀನಿ, ನಾಳೆಯಿಂದ ಪೂಜೆ ಒಳ್ಳೆ ಪೂಜೆ ಮಾಡಿದ್ವಿ, ನಾಳೆಯಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾರ್ಡ್ ವರ್ಕ್ ಮಾಡ್ತೀನಿ. ಆಲ್ ಪೂಜಾ ವರ್ಕ್ಸ್ ಆನ್ ದಿ ಮೈಂಡ್ ಟು ಬ್ರಿಂಗ್ ಇನ್ ಪಾಸಿಟಿವಿಟಿ. ಪೂಜೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಉದುರುತ್ತೆ ಅಂತ ಹೇಳ್ತಕ್ಕಂಥ ತಿಕ್ಕಲರು, ಹುಚ್ಚರು ತುಂಬ ಜನ ಇದ್ದಾರೆ. ಇದನ್ನು ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂಥ ಕೆಲವು ಸಂಘಟನೆಗಳು ಪೂಜೆ ಮಾಡಿಸೋದೆಲ್ಲ ವೇಸ್ಟು, ಅದೆಲ್ಲ ಸುಮ್ಮನೆ, ಅದು ಇದು ಮನುಸ್ಮೃತಿ ಈ ಸ್ಮೃತಿ ಅಂತಾರೆ. ಮಂತ್ರಾಸ್ ವರ್ಕ್ ಆನ್ ಮೋಟಿವೇಶ್ನಲ್ ಫ್ಯಾಕ್ಟರ್ಸ್. ಮೋಟಿವೇಶನ್ ಬರುತ್ತೆ. ಒಬ್ಬ ಎಜುಕೇಷನ್ ಸರಿಯಾಗಿ ಮಾಡ್ತಾ ಇಲ್ಲ, ಈ ಮಂತ್ರ ಹೇಳ್ಕೊಳ್ಳೋ ಅಂತಂದರೆ, ಆ ಮಂತ್ರ ಹೇಳಿದಾಗ ಅವ್ನಿಗೇನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಓ, ಈ ಮಂತ್ರ ಹೇಳಿದ್ದೀನಿ, ನಾನು ಓದಿದ್ರೆ ಬೇಗ ನನಗೆ ಗುರ್ತು ಬಂದ್ಬಿಡುತ್ತೆ ಅಂತ ಇಲ್ಲಿ ಸ್ಟಾರ್ಟ್ ರೀಡಿಂಗ್. ಇಟ್ ಈಸ್ ದಿ ಪ್ರಮೋಷನಲ್ ಆ್ಯಕ್ಟಿವಿಟಿ ಟು ಡೂ ಆ್ಯಕ್ಟಿವಿಟಿ. ಇನ್ನೊಂದ್ಸತಿ ಹೇಳ್ತೀನಿ, ಇಟ್ ಈಸ್ ಎ ಪ್ರಮೋಷನಲ್ ಆ್ಯಕ್ಟಿವಿಟಿ ಟು ಡೂ ಆ್ಯಕ್ಟಿವಿಟಿ. ನಿಜವಾಗ್ಲೂ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು ಎಷ್ಟೊಂದು ಜನ ಹೇಳಲ್ಲ. ಇವತ್ತು ಅನೇಕರು ಸಾಧನೆ ಮಾಡಿದಾರಲ್ಲ, ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಮ್ಯಾಥಮೆಟಿಷಿಯನ್ ಆಗಿದ್ದಾರೆ, ಅವರೆಲ್ಲ ಧ್ಯಾನ ಮಾಡಿದ್ದಾರೆ, ಪ್ರಾಣಾಯಾಮ ಮಾಡಿದ್ದಾರೆ, ಯಾವುದಾದ್ರು ಒಂದು ಏಕಾಗ್ರತೆಗೆ ಮಂತ್ರ ಹೇಳಿದ್ದಾರೆ. ಯಾಕೆ ಅಂತಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಮಂತ್ರಗಳು ಕಾನ್ಸಂಟ್ರೇಷನ್ ಕೊಡುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ನಿನಗೆ ಲವ್ ಫೇಲ್ಯೂರ್ ಆಗಿ ಆಲೋಚನೆ ಇದ್ದರೆ ಈ ಮಂತ್ರ ನೀನು ಕಂಟಿನ್ಯೂಸ್ ಆಗಿ 48 ದಿವಸ ಹೇಳಮ್ಮ ಸಾಕು. ಅಯ್ಯ ಡೈವರ್ಟಾ ಫುಲ್, ಇವನ್ ಬಿಟ್ಟರೆ ಇನ್ನೊಬ್ಬ, ಇವನಿಲ್ಲ ಅಂದರೆ ನನಗೆ ರಾಜ್ಕುಮಾರ್ ಸಿಗ್ತಾನೆ ಅನ್ನೋ ಒಂದು ಪಾಸಿಟಿವಿಟಿ ಬಂದ್ಬಿಡುತ್ತೆ. ಇಟ್ ಈಸ್ ವೆರಿ ಸಿಂಪಲ್. ನೀವು ಏನು ಯೋಚನೆ ಮಾಡ್ತಾ ಇರ್ತೀರೋ, ದುಃಖನ ಯೋಚನೆ ಮಾಡ್ತಾ ಇದ್ದಾಗ ದುಃಖನೇ ಜಾಸ್ತಿ ತುಂಬಿಕೊಳ್ಳುತ್ತೆ. ಸೊ ಮಂತ್ರಾಸ್ ಆರ್ ಮ್ಯಾನಿಫೆಸ್ಟೇಷನ್. ಇದನ್ನು ನಮ್ಮ ಶಾಸ್ತ್ರದಲ್ಲಿ, ನಮ್ಮ ವೇದಗಳಲ್ಲಿ ಭಾಳ ಹಿಂದೆನೇ ಕೊಟ್ಬಿಟ್ಟಿದ್ದಾರೆ. ವಾಟ್ ಎವರ್ ಯು ರಿಪೀಟ್ ಸೆಟಲ್ಸ್ ಡೌನ್ ಇನ್ ದಿ ಮೆದುಲಾ ಅಬ್ಲಾಂಗೇಟ.